ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ನಾನು ಚೇತನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಸಾಧಾರಣವಾಗಿ ಬಹಳಷ್ಟು ಜನರಲ್ಲಿ ಈ ಸಂದಿಗ್ಧತೆ ಇದೆ. ಅದೇನೆಂದರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎನ್ನುವಂತಹ ನುಡಿಯಂತೆಯೇ ಎಲ್ಲಿ ಸ್ತ್ರೀಯರಿಗೆ ಗೌರವ ಲಭಿಸುತ್ತದೆಯೋ ಅಲ್ಲಿ ಸ್ವತಃ ದೇವರೇ ಬಂದು ನೆಲೆಸುತ್ತಾನೆ ಅನ್ನುವಂಥದ್ದು ಒಂದು ಮಾತಿದೆ. ಅದರ ಪ್ರಕಾರನೇ ಸಾಕ್ಷಾತ್ ದೇವರೇ ಆಗಿರುವಂತಹ ಶ್ರೀರಾಮರು ತಮ್ಮ ಪತ್ನಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಅಗ್ನಿ ಪರೀಕ್ಷೆಗೆ ಯಾಕೆ ಗುರಿ ಮಾಡಿದರು ಎನ್ನುವಂಥದ್ದು. ಶತಮಾನದಿಂದಲೂ ಕೂಡ ಪುರುಷರ ಮೇಲುಗೈ, ಪುರುಷರ ದಬ್ಬಾಳಿಕೆ ಅನ್ನುವಂತಹ ಮಾತಿದೆ. ಹಾಗೆಯೇ ತ್ರೇತಾಯುಗದಲ್ಲೂ ಕೂಡ ಶ್ರೀರಾಮರು ಸ್ತ್ರೀಯರ ಮೇಲೆ ಅಥವಾ ತಮ್ಮ ಧರ್ಮ ಪತ್ನಿಯೇ ಆಗಿರುವಂತಹ ಸೀತಾಮಾತೆಯ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರ ಅನ್ನುವಂಥದ್ದು ಈ ಪ್ರಶ್ನೆಯ ಸಾರಾಂಶ ಹಾಗೂ ನೋವು ಕೂಡ. ಈ ಪ್ರಶ್ನೆಗೆ ದಯವಿಟ್ಟು ಪರಿಹಾರವನ್ನು ಕೊಡಿ ಗುರುಗಳೇ. ನಮಸ್ಕಾರ. ಶ್ರೀಮತಿ ಚೇತನ, ನಮಸ್ಕಾರ. ಮಹಿಳೆಯರಿಗೆ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯ, ಗಂಡಸರು ಮಹಿಳೆಯರ ಮೇಲೆ ಮಾಡ್ತಾ ಇರತಕ್ಕಂಥ ದಬ್ಬಾಳಿಕೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಬಾಯಿನಲ್ಲಿ ಹೇಳ್ತಾನೆ, ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರದೇ ಇರತಕ್ಕಂಥ ಸಮಾಜ, ಒಟ್ಟಿನಲ್ಲಿ ಮಹಿಳೆಯರು ಪುರುಷರಿಂದ ತೀವ್ರ ಏನೋಣಪ್ಪ ಅವಜ್ಞೆಗೆ ಗುರಿಯಾಗ್ತಾ ಇದ್ದಾರೆ, ನಿಂದನೆಗೆ ಗುರಿಯಾಗ್ತಾ ಇದ್ದಾರೆ, ಎರಡನೇ ದರ್ಜೆಯ ಪ್ರಜೆಗಳಂತೆ ಬದುಕುತ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಮಹಿಳಾ ಪರವಾದಿಗಳು ಬಹಳ ಜೋರಾಗಿ ಚಳವಳಿಗಳನ್ನು ಮಾಡತಕ್ಕಂತಹ ದಿಕ್ಕು. ತಾವು ಪಾಪ ಅದೇ ಪಥದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ಹೇಳ್ತಾ ಇರೋದ್ರೊಳಗೆ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದನ್ನೆಲ್ಲ ಶ್ರೀರಾಮರಿಗೆ ಅನ್ವಯಿಸ್ತಾ ಇದ್ದೀರಿ ನೀವು. ಶ್ರೀರಾಮರು ಹಾಗೆಯೇ. ಕಾರಣ ಏನಪ್ಪ ಅಂದರೆ ಅಗ್ನಿ ಪರೀಕ್ಷೆ ಹೇಳ್ಕೊಂಡಿದ್ದೀರಿ. ನಮಗೂ ನೋವಾಗಿದೆ, ಭಾಳ ಜನರಿಗೆ ಈ ಸಂದೇಹ ಇದೆ, ಯಾಕೆ ಶ್ರೀರಾಮರು ಹೀಗೆ ಮಾಡಿದರು, ಪಾಪ ಸೀತೆ ಏನು ತಪ್ಪಿತ್ತು, ಏನು ಅವಳು ಇಷ್ಟಪಟ್ಟಲೆ ರಾವಣ ಹತ್ರಕ್ಕೆ ಹೋಗೋದಕ್ಕೆ, ಬಲಾತ್ಕಾರದಿಂದ ರಾವಣ ಎತ್ಕೊಂಡು ಹೋದ, ಅಲ್ಲಿದ್ಲು, ಎಷ್ಟು ಕಷ್ಟಪಟ್ಟಿದ್ದಾಳೆ ಏನು ಅನ್ನೋದನ್ನೆಲ್ಲ ಹನುಮಂತ ಹೋಗಿ ಸಾಕ್ಷ್ಯ ಹೇಳಿದ್ದಾನೆ, ಸಾಯೋಕೆ ಹೋಗಿದ್ಲವಳು. ಪ್ರತಿ ಕ್ಷಣದಲ್ಲಿಯೂ ರಾವಣನ ಜೊತೆಗೆ ಯುದ್ಧ ಆಗ್ತಾ ಇತ್ತು ಮಾನಸಿಕವಾಗಿ ಆಕೆಗೆ. ರಾವಣ ಯಾವ ಯಾವ ಲೋಭಗಳನ್ನು ಉಂಟು ಮಾಡಿದ್ನೋ ಅದು ಯಾವುದಕ್ಕೂ ಆಕೆ ಮಣಿಯಲಿಲ್ಲ. ರಾವಣನ ಸಾರ್ವಭೌಮತೆಯಾಗಲಿ, ರಾವಣನ ಸಿರಿ ಸಂಪತ್ತಾಗಲಿ, ಇದು ಯಾವುದಕ್ಕೂ ಆಕೆ ತಲೆ ತಗ್ಗಿಸಲೇ ಇಲ್ಲ. ಅಥವಾ ತಿಂಗಳುಗಳಾದರೂ ಶ್ರೀರಾಮರ ಸುಳಿವೇ ಇಲ್ಲದಿದ್ದಾಗಲೂ ಹತಾಶರಾಗಿ ರಾವಣನನ್ನು ಒಪ್ಪಿಕೊಳ್ಳಲಿಲ್ಲ. ಇಷ್ಟೆಲ್ಲ ಒಳ್ಳೆ ಗುಣ ಇರತಕ್ಕಂಥ ಪತಿವ್ರತೆಯಾಗಿರತಕ್ಕಂಥ ಸೀತಾದೇವಿಯನ್ನು ಅಗ್ನಿ ಪರೀಕ್ಷೆಗೆ ಹಾಕಿಬಿಟ್ನಲ್ಲ ಅನ್ನತಕ್ಕಂತಹ ರೋಷ ಮಹಿಳೆಯರಿಗೆ ಶ್ರೀರಾಮರ ಬಗ್ಗೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ವಿದ್ವನ್ಮಣಿಗಳೂ ಈ ವಿಷಯದಲ್ಲಿ ಸ್ವಲ್ಪ ತಪ್ಪುತ್ತಾರೆ ಮತ್ತು ಶ್ರೀರಾಮರನ್ನು ನಿಂದೆ ಮಾಡುತ್ತಾರೆ. ಪಾಪ ಹಾಗೆ ನೀವು ಮಾಡ್ತಾ ಇರೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ದಯಮಾಡಿ ಈಗ ನಾನು ಕೊಡ್ತಕ್ಕಂಥ ವಿವರಣೆಯನ್ನು ತೆರೆದ ಮನಸ್ಸಿನಿಂದ ಆಲಿಸಬೇಕು. ಯಾರಿಗೆ ಈ ರೀತಿಯ ಆಪಾದನೆ ಶ್ರೀರಾಮರ ಮೇಲೆ ಉಂಟೋ ಅವರೆಲ್ಲರೂ. ಮೊದಲು ಆ ಸಂದರ್ಭವನ್ನು ನೋಡಿಬಿಡೋಣ. ಶ್ರೀರಾಮರು ಗೆದ್ದಿದ್ದಾರೆ.
ಸೀತೆಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೀತೆ ಬಂದಿದ್ದಾಳೆ. ಸೂರ್ಯ ಸಿಟ್ಟು ಬಂದುಬಿಟ್ಟಿದೆ. ನಾನು ನನ್ನ ಪೌರುಷವನ್ನು ತೋರಿಸಲಿಕ್ಕಾಗಿ ಬಂದಿದ್ದೇನೆ. ನನ್ನ ವಂಶಕ್ಕೆ ಅವಮಾನ ಮಾಡಿದ್ದಾನೆ ಆ ರಾವಣ. ನನ್ನ ವಂಶಕ್ಕೆ ಆಗಿರತಕ್ಕಂತಹ ಅಪಮಾನವನ್ನು ತೊಡೆದು ಹಾಕಲಿಕ್ಕಾಗಿ ನಾನು ಇಷ್ಟು ಕಷ್ಟಪಟ್ಟು ಬಂದೇನೆ ವಿನಃ ನಿನಗೋಸ್ಕರ ಬಂದೆ ಅಂತ ಅಂದ್ಕೋಬೇಡ. ನಾನು ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಎಲ್ಲಾದರೂ ಹೋಗು ಅಂದ್ಬಿಡೋದೆ. ಪಾಪ ಗಂಡ 10 ತಿಂಗಳುಗಳಿಂದ ದುರಂತದ ಪಾತ್ರವಾಗಿ ತಾನು ಸಿಕ್ಕಿ ಹಾಕಿಕೊಂಡು ನರಳುತ್ತಾ ಇದ್ದ ಕೊನೆಯಲ್ಲಿ ನೋಡ್ತಾ ಇದ್ದ ಹಾಗೆ ಏನೋ ಸಮಾಧಾನ ಮಾಡ್ತಾನೆ, ಒಂದೆರಡು ಪ್ರೀತಿ ಮಾತಾಡ್ತಾನೆ ಅಂತ ಅಂದುಕೊಂಡು ಬಂದರೆ ಸೀತೆಗೆ ಹೀಗೆ ಹೇಳೋದೆ. ಅಷ್ಟೇ ಅಲ್ಲ, ಪ್ರಾಪ್ತ ಚಾರಿತ್ರ್ಯ ಸಂದೇಹ ಅಂದ್ಬಿಟ್ಟ. ನಿನ್ನ ಚಾರಿತ್ರ್ಯದಲ್ಲಿ ನನಗೆ ನಂಬಿಕೆ ಇಲ್ಲ. ಯಾಕೆ? ರಾವಣಾಂಕ ಪರಿಭ್ರಷ್ಟ. ರಾವಣನ ತೊಡೆಯಿಂದ ಜಾರಿದ್ದೀಯೇ. ಇಷ್ಟು ತಿಂಗಳು ಇಷ್ಟು ಸುಂದರವಾಗಿರೋ ನೀನು ರಾವಣನ ಅರಮನೆಯಲ್ಲಿ ಓಡಾಡ್ಕೊಂಡಿದ್ದೆ, ಸುಮ್ಮನೆ ಬಿಟ್ಟುಬಿಡ್ತಾನ ಅವನು ನಿನ್ನನ್ನು? ಇಲ್ಲ, ನೀನು ನನಗೆ ಬೇಡ. ಎಲ್ಲಾದರೂ ಹೋಗು, ವಿಭೀಷಣನ ಹತ್ರಕ್ಕೆ ಹೋಗು, ಸುಗ್ರೀವನ ಹತ್ರಕ್ಕೆ ಹೋಗು, ಭರತನ ಹತ್ರಕ್ಕೆ ಹೋಗು, ಲಕ್ಷ್ಮಣನ ಹತ್ರಕ್ಕೆ ಹೋಗು, ನಿಂಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹೋಗು ಅಂತ ತಿರಸ್ಕಾರ ಮಾಡಿಬಿಟ್ಟು. ಏನಪ್ಪ ಮಾಡೋದು? ಸೀತೆಗೆ ಭೂಮಿ ಕುಸಿದಂತೆ ಆಯಿತು. ಆಧಾರವೇ ಇಲ್ಲ. ಈಗ ಏನು ಮಾಡೋದು? ಕೊನೆ ಪಾಪ ಆಕೆ ಏನೋ ತನ್ನ ಪರವಾದ ವಾದವನ್ನು ಮಂಡನೆ ಮಾಡಿದ್ಲು. ಆದರೆ ರಾಮರು ಕೇಳಬೇಕಲ್ಲ. ಮುಖವನ್ನು ಆತ ತಿರುಗಿಸಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನಂತೊಳಲ್ಲ ರೀ, ನಾವು ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ ರೀ, ಎಷ್ಟೋ ವರ್ಷಗಳು ಒಟ್ಟಿಗೆ ಇದ್ದೀವಿ, ಅಷ್ಟು ಗೊತ್ತಾಗಲ್ವಾ ನಿಮಗೆ? ಬಲಾತ್ಕಾರದಲ್ಲಿ ಅವನು ನನ್ನನ್ನು ಮುಟ್ಟಿರಬಹುದಾಗಲಿ, ಅದಕ್ಕೆ ನಾನು ಜವಾಬ್ದಾರಳೆ, ನನ್ನ ಮನಸ್ಸು ನನ್ನ ಹತೋಟಿಗೆ, ಏನೇನೋ ಹೇಳ್ತಾ ಇದ್ದಾಳೆ. ಶ್ರೀರಾಮರು ಕೇಳಲಿಕ್ಕೆ ಸಿದ್ಧ ಇಲ್ಲ. ಏನು ಮಾಡಬೇಕೀಗ? ಕಗ್ಗಂಟಾಗಿಬಿಟ್ಟಿದೆ. ಅವ್ರು ಹೋಗು ಅಂತ ಹೇಳಿಬಿಟ್ಟಿದ್ದಾರೆ. ಮಾಡೋದೇನು? ಕೊನೆಗೆ ಆಗ ಹೇಳಿದ್ದು ಸೀತೆ ಲಕ್ಷ್ಮಣನ ಕಡೆಗೆ ತಿರುಗಿ. ಇದೆಲ್ಲ ಭಾಳ ದಾಖಲು ಮಾಡಿಕೊಳ್ಳಬೇಕಾದ ಅಂಶಗಳು, ಇದಕ್ಕೆಲ್ಲ ರಹಸ್ಯಾರ್ಥಗಳು ಇದೆ. ಲಕ್ಷ್ಮಣನಿಗೆ ಹೇಳ್ತಾಳೆ ಅವಳು, ಚಿತಾಂ ಕುರುಮೇ ಸೌಮಿತ್ರಿ ವ್ಯಸನಸ್ಯ ಅಸ್ಯ ಭೇಷಜಂ. ಲಕ್ಷ್ಮಣ, ಸುಮಿತ್ರೆಯ ಮಗನೇ, ಚಿತಾಂ ಕುರು. ಸಾಮಾನ್ಯವಾಗಿ ತಂದೆ ತಾಯಿಗಳ ಚಿತೆಯನ್ನು ಮಾಡತಕ್ಕಂಥವನು ಮಗ. ಸುಮಿತ್ರೆಯ ಮಗ ಸೌಮಿತ್ರಿ ಅಂತ ಇದ್ದಾಳೆ, ಇನ್ಯಾವುದೂ ಪದ ಹೇಳಿಲ್ಲ ಅವಳು. ಚಿತಾಂ ಕುರುಮೇ ಸೌಮಿತ್ರಿ ವ್ಯಸನಸ್ಯ ಅಸ್ಯ ಭೇಷಜಂ. ಈ ನೋವಿಗೆ, ಈ ಅಳುವಿಗೆ, ಈ ತಿರಸ್ಕಾರಕ್ಕೆ ಔಷಧಿ ಏನಪ್ಪ ಅಂದರೆ ನಾನು ಚಿತಾಪ್ರವೇಶ ಮಾಡೋದು. ಹೀಗಾಗಿ ಜ್ಞಾಪಕ ಇಟ್ಕೋಬೇಕು, ಶ್ರೀರಾಮರು ಅಗ್ನಿ ಪ್ರವೇಶ ಮಾಡು ಅಂತ ಹೇಳಲಿಲ್ಲ. ಅದು ಸೀತೆಯದೇ ಆಯ್ಕೆ. ಲಕ್ಷ್ಮಣ ಅಷ್ಟು ಸುಲಭವಾಗಿ ಸೀತೆ ಹೇಳ್ತಿದ್ದಾಗೆ ಒಪ್ಕೊಳ್ಳೋಕ್ಕಾಗತ್ತೆಯೇ? ಅಗ್ನಿ ಪ್ರವೇಶ ಮಾಡ್ತೀನಮ್ಮ, ತಾವು ಸಿದ್ಧ ಮಾಡಿದ್ದೀನಿ ಅಂತ ಹೇಳೋಕ್ಕಾಗತ್ತೆಯೇ? ಅಣ್ಣನ ಮುಖವನ್ನು ನೋಡಿದ ಅಂದಂತೆ. ಭ್ರೂ ಸಂಜ್ಞೆಯಲ್ಲಿ ಶ್ರೀರಾಮರು ಅನುಮತಿಯನ್ನು ಕೊಟ್ಟರಂತೆ. ಆಗ ಲಕ್ಷ್ಮಣ ಚಿತೆಯನ್ನು ಸಿದ್ಧಪಡಿಸ್ತಾನೆ. ಮುಂದಿಂದೆಲ್ಲ ನಡೆದಿದ್ದು ಗೊತ್ತು ಎಲ್ರಿಗೂ. ಸೀತಾ ಪ್ರವೇಶ ಆಯಿತು ಅಗ್ನಿಯಲ್ಲಿ. ಆಮೇಲೆ ಬ್ರಹ್ಮ ಇತ್ಯಾದಿ ಎಲ್ಲ ಬಂದರು, ಶ್ರೀರಾಮನಿಗೆ ಒಪ್ಪಿಸಿದರು. ಆಗ ಶ್ರೀರಾಮರು ಹೇಳ್ತಾರೆ, ಲೋಕಕ್ಕೆ ಸಮಾಧಾನವನ್ನು ಉಂಟು ಮಾಡೋದಕ್ಕೋಸ್ಕರ ಪ್ರತ್ಯಯಾರ್ಥಂತು ಲೋಕಾನಾಂ, ಲೋಕದ ಸಮಾಧಾನಕ್ಕಾಗಿ, ಲೋಕಕ್ಕೆ ಒಪ್ಪಿಗೆ ಆಗಲಿ. ಲೋಕ ಅಂದ್ರೇನು? ಜನರಿಗೆ ಒಪ್ಪಿಗೆ ಆಗಲಿ ಅಂತ
ಈ ಅಗ್ನಿ ಪ್ರವೇಶದ ನಾಟಕ ಆಯಿತು ಅಂತ ಹೇಳ್ತಾರೆ ಆನಂತರ ಶ್ರೀರಾಮರು. ಆದರೂ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂದರೆ ಆಮೇಲೆ ಮತ್ತೆ ಜನರು ಟೀಕೆ ಮಾಡೋದಕ್ಕೆ ಶುರು ಮಾಡಿದರು, ಮತ್ತೆ ಕಾಡಿಗೆ ಹೋಗಬೇಕಾಯಿತು ಇತ್ಯಾದಿ. ಮುಂದಿನ ಕಥೆ ಬಿಡೋಣ. ಈಗ ಇಷ್ಟು ವಿಷಯ. ಅಗ್ನಿ ಪ್ರವೇಶವಾಯಿತು. ಈ ಅಗ್ನಿ ಪ್ರವೇಶಕ್ಕೆ ಕಾರಣ ಶ್ರೀರಾಮರು ಮಾಡಿದಂಥ ತಿರಸ್ಕಾರ. ಅದರಲ್ಲಿಯೂ ಪ್ರಾಪ್ತಚಾರಿತ್ರ ನಿನ್ನ ಶೀಲದ ಬಗ್ಗೆ ನನಗೆ ಸಂದೇಹ ಇದೆ ಅಂದ್ಬಿಟ್ಟು ಸೀತೆ ಮಹಾಪತಿವ್ರತಿ. ಇದು ಸರಿಯಾ ಅನ್ನುವುದು ಸಾಮಾನ್ಯವಾಗಿ ಎಲ್ಲರೂ ತಲೆಕೆಡಿಸಿಕೊಳ್ತಕ್ಕಂಥ ಪ್ರಶ್ನೆ. ಮತ್ತು ರಾಮಭಕ್ತರಾಗಿರತಕ್ಕಂಥವರು ರಾಮರಿಗೆ ವಿರೋಧದ ನೆಲೆಯಲ್ಲಿ ನಿಂತು ಯೋಚನೆ ಮಾಡತಕ್ಕಂಥ ಘಟ್ಟ ಇದು. ಬಹಳ ದೊಡ್ಡ ರಹಸ್ಯ ಇದು. ರಾಮ ಪಾತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅರ್ಥವಾಗತಕ್ಕಂಥ ಘಟ್ಟ ಇದು. ರಾಮರ ಲೋಕ ಶಿಕ್ಷಣ ಇದು. ರಾಮರ ನ್ಯಾಯ ಪಕ್ಷಪಾತದ ಸಿದ್ಧಾಂತ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನಾವು ಅರಣ್ಯಕಾಂಡಕ್ಕೆ ಹೋಗಬೇಕು. ಮಾಯಾಮೃಗ ಬಂದಿದೆ. ಸಹಜವಾಗಿಯೇ ಸ್ತ್ರೀಯರಿಗೆ ಇರತಕ್ಕಂಥ ಬಂಗಾರದ ಆಸೆ ಆ ಸ್ವರ್ಣ ಮೃಗದ ಸಂಗ್ರಹದಲ್ಲಿ ಸೀತೆಗೆ ಹುಟ್ಟಿದೆ. ಅಲ್ಲಿ ತನಕ ಏನನ್ನೂ ಬಯಸಿರಲಿಲ್ಲ ಆಕೆ. ಆ ಚಿನ್ನದ ಜಿಂಕೆ ಬೇಕು ಅಂತ ಆಯಿತು. ಬಹಳ ವಿಶೇಷವಾಗಿದೆ, ತುಂಬ ವಿವರಣೆ ಕೊಡಬೇಕು. ಅದೆಲ್ಲ ಈಗ ನಾನು ಕೊಡ್ತಾ ಇಲ್ಲ, ಕೊನೆಯ ಹಂತಕ್ಕೆ ಬರ್ತೀನಿ. ಅಣ್ಣ ತಮ್ಮಂದರು ಮಾತಾಡಿಕೊಂಡ್ರು. ಸೀತೆ ಕೇಳ್ತಾ ಇದ್ದಾಳೆ, ಚಿನ್ನದ ಜಿಂಕೆ ಬೇಕು ಅಂತ ಹೇಳ್ತಾ ಇದ್ದಾಳೆ. ಲಕ್ಷ್ಮಣ ಹೇಳಿದ, ಅಣ್ಣ ನನಗೇನೋ ಸಂದೇಹ ಇದೆ, ಇದು ಬಹುಶಃ ಮಾರೀಚ ಇರಬೇಕು ಅಂದ್ಬಿಟ್ಟ ಅವನು. ಹೌದೇನಯ್ಯ, ಇವಳು ನನಗೆ ಜಿಂಕೆ ಬೇಕು, ಅಕಸ್ಮಾತ್ ಜಿಂಕೆ ಬದುಕಿಲ್ಲದೆ ಇರೋದು ಸಿಕ್ಕರೆ ಸಾಯಿಸಿ ಆದರೂ ತೊಗೊಂಡು ಬಾ, ನಾನು ಅದರ ಚರ್ಮದ ಮೇಲೆ ಕೂತ್ಕೋಬೇಕು ನಿನ್ನ ಪಕ್ಕದಲ್ಲಿ. ಏನು ಮಾಡೋದು? ಶ್ರೀರಾಮರು ನಿರ್ಣಯಿಸಿದರು, ಅವನು ಮಾರೀಚನೇ ಆಗಿದ್ದರೆ ಅವನು ಸಾಯಿಸಬೇಕು. ಅಕಸ್ಮಾತ್ ಮಾರೀಚ ಆಗಿಲ್ಲದೆ ಇದ್ದರೆ ಆ ಜಿಂಕೆಯನ್ನು ತೊಗೊಂಡ್ಬಂದು ಹೆಂಡತಿ ಕೊಡಬೇಕು. ಪಾಪ ಹೆಂಡತಿ ಕೇಳ್ತಾ ಇದ್ದಾಳೆ. ಆದರೆ ಹೊರಡೋದಕ್ಕಿಂತ ಮುಂಚೆ ಲಕ್ಷ್ಮಣನಿಗೆ ಹೇಳಿದರು, ನೀನು ರಾಕ್ಷಸರ ಬಗ್ಗೆ ಮಾತಾಡ್ತಾ ಇದೀಯಾ, ಅಪ್ರಮತ್ತನಾಗಿರು. ಪ್ರತಿಕ್ಷಣಂ ಸರ್ವತ್ರಮೇವ ಶಂಕಿತಃ. ಅಪ್ರಮತ್ತನಾಗಿ ಮೈಥಿಲಿಯನ್ನು ರಕ್ಷಿಸು. ಯಾಕೆ ಅಂದರೆ ನೀನೇ ಹೇಳ್ತಾ ಇದೀಯ, ಯಾವ ಕ್ಷಣದಲ್ಲಿ ಯಾವ ದಿಕ್ಕಿನಿಂದ ಯಾವ ರಾಕ್ಷಸರು ಬರುತ್ತಾರೋ ಗೊತ್ತಿಲ್ಲ. ಪ್ರತಿಕ್ಷಣಂ ಸರ್ವತ್ರಂ ಏವ ಶಂಕಿತಃ. ಪ್ರತಿಕ್ಷಣವು ಶಂಕೆಯಿಂದ ತನಾಗಿ ಇರಬೇಕು. ಸೀತೆ ಇದೆಲ್ಲ ಕೇಳಿಸ್ಕೊಳ್ತಾ ಇದ್ದಾಳೆ ಅಣ್ಣ ತಮ್ಮಂದರ ಮಾತನ್ನು. ಶ್ರೀರಾಮರು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋದರು. ಮುಂದಿನ ಕಥೆಯೆಲ್ಲ ನಮಗೆ ಗೊತ್ತಿದೆ. ಅವರು ಮಾರೀಚನಿಗೆ ಬಾಣ ಬಿಟ್ಟರು. ಮಾರೀಚ ಸಾಯಬೇಕಾಗಿದ್ದರೆ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಹೇಳಿ ಕೂಗುದ. ಇದ್ದಕ್ಕಿದ್ದಾಗೆ ಅವನು ಸ್ವಾಮಿ ಭಕ್ತಿ ಜಾಸ್ತಿ ಆಗೋಯ್ತು. ನೆಪ ಮಾತ್ರಕ್ಕೆ ಸನ್ಯಾಸಿ ಆಯಿದ್ರು. ಅವನು ಮನಸ್ಸೆಲ್ಲ ರಾಕ್ಷಸ ಬುದ್ಧಿಯೇ ಅದು. ಅಂತೂ ಸತ್, ಮಾರೀಚ ಸತ್. ಅದನ್ನು ನಿರೀಕ್ಷಿಸಿದ್ದಂತಹ ರಾವಣ ಬಂದ. ಒಂದು ನೋಡ್ತಾನೆ, ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣನ ಸಾಕ್ಷ್ಯದಲ್ಲಿ ಸೀತೆಯನ್ನು ಕರ್ಕೊಂಡು ಹೋಗೋಕ್ಕಾಗ್ತೇನ್ರಿ? ಅಷ್ಟು ಸುಲಭವೇ. ಇಂದ್ರಜಿತುವನ್ನು ಮುಂದೆ ಗೆಲ್ಲತಕ್ಕಂಥವನು ಲಕ್ಷ್ಮಣ. ಇಂದ್ರಜಿತು ರಾವಣನಿನ್ನ ಸಮರ್ಥ ಅಂತ. ಅವನ ಹೆಸರು ಬರೀ ಮೇಘನಾದವಾದರೂ ಇಂದ್ರನನ್ನು ಜಯಿಸಿದ್ದರಿಂದ ಇಂದ್ರಜಿತ್ ಅನ್ನತಕ್ಕಂಥ ಬಿರುದು ಬಂದಿತ್ತು. ಎಲ್ಲಿ? ಲಕ್ಷ್ಮಣ ಇದ್ದಾನೆ. ಏನಪ್ಪ ಮಾಡೋದು?
ಏನು ಮಾಡೋದು ಅಂತ ಅವನಿಗೇನು ಬಗೆಹರಿಲಿಲ್ಲ. ಅಷ್ಟು ಹೊತ್ತಿಗೆ ಮತ್ತೊಂದು ಸಲ ಬಹುಶಃ ಇನ್ನೇನು ಸಾಯ್ತಾನೆ, ಕೂಗಿ ಎಗರಿ ಬಿದ್ದ, ಸತ್ತ, ಸಾಯಬೇಕು. ಇನ್ನೊಂದು ಸಲ ಕೂಗ್ದ, ಹಾ ಸೀತಾ, ಹಾ ಲಕ್ಷ್ಮಣ ಅಂತ. ಸೀತೆಗೆ ಹೆದರಿಕೆ ಆಗೋಯ್ತು, ಸಹಜ, ಅದೇನು ಸಂದೇಹ ಇಲ್ಲ. ವೈರಿಗಳು ಯಾರೋ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ, ಲಕ್ಷ್ಮಣ ನೀನು ಹೋಗಿ ನಿಮ್ಮ ಅಣ್ಣನಿಗೆ ರಕ್ಷಣೆ ಕೊಡಯ್ಯ. ಲಕ್ಷ್ಮಣ ನಕ್ಕು ಬಿಟ್ಟ, ಅತಿಗೆ ಇದೆಲ್ಲ ರಾಕ್ಷಸರ ಮಾಯೆ, ನಮ್ಮ ಅಣ್ಣನ ನಾನು ನೋಡಿದ್ದೀನಿ, ಎಷ್ಟು ಸಾಮರ್ಥ್ಯ ಇದೆ ಅಂತ ನಿಮಗೂ ಗೊತ್ತಿದೆ. ಖರದೂಷಣರ ಸಂದರ್ಭದಲ್ಲಿ ಹೇಗೆ ಚಿಚ್ಚಾಕ್ಬಿಟ್ರು ಒಬ್ಬರೇ ರಾಮರು ಅಷ್ಟೊಂದು ಜನನ, ನಿಮಗೆಲ್ಲ ಗೊತ್ತಿದೆ ಇದು. ಆದ್ದರಿಂದ ಅಷ್ಟೊಂದು ಆತಂಕ ಪಡಬೇಡಿ. ಇದ್ದಕ್ಕಿದ್ದ ಹಾಗೆ ಸೀತೆ ಬದಲಾಯಿಸ್ಬಿಟ್ರು ಮಾತು. ಸೀತಾದೇವಿ ಆ ರೀತಿ ಮಾತಾಡಬಲ್ಲಳೋ ಅನ್ನತಕ್ಕಂಥ ಮಹಾ ಸಂದೇಹ ಬರುವಂತೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ನೀನು ಇಚ್ಛಸಿತ್ವಂ, ನೀನು ಇಷ್ಟಪಟ್ಟಿದ್ದೀಯಾ, ಶ್ರೀರಾಮರು ಸಾಯಲಿ ಅಂತ ಇಷ್ಟಪಟ್ಬಿಟ್ಟಿದ್ದೀಯ, ಅದಕ್ಕೆ ಅವನ ಹಿಂದೆ ನೀನು ಹೋಗಲಿಲ್ಲ ಅಂದ್ಬಿಟ್ಟು. ಎಲ್ಲಾದರೂ ಹೀಗೆ ಸೀತೆ ಮಾತಾಡಬಹುದೇ? ಮಮ ಕೃತೇ ನೂನಂ ಲೋಭಾನ್ ಮಮ ಕೃತೇ ನೂನಂ ನಾನು ಗಚ್ಚಸಿ ರಾಘವಂ. ಯಾಕೆ ಅಂದರೆ ನಿನಗೆ ನನ್ನ ಮೇಲಿಷ್ಟ ಇದೆ. ಥೂ, ಸೀತೆ ಹೇಳೋ ಮಾತೇನ್ರಿ ಅದು? ಅಷ್ಟು ವರ್ಷಗಳು ಲಕ್ಷ್ಮಣನನ್ನು ನೋಡಿದ್ದಾಳೆ. ಲೋಭಾನ್ ಮಮ ಕೃತೇ ನೂನಂ, ನನ್ನ ಕಾರಣದಿಂದಾಗಿ ನೀನು ರಾಮರ ಜೊತೆಗೆ ಹೋಗಲಿಲ್ಲ. ರಾಮರು ಅಲ್ಲಿ ಅಪಾಯಕ್ಕೆ ಸಿಕ್ಕಿಬಿದ್ದರೆ ನೀನು ನನ್ನನ್ನು ಉಪಭೋಗಿಸಬಹುದು ಅಂತ ಕಾಯ್ತಾ ಇದೀಯಾ? ಹೇಳ್ಬೋದಾ? ಸೀತೆ ಹೇಳಬಹುದಾ ಹೀಗೆ? ಲಕ್ಷ್ಮಣನ ಮೇಲೆ ಈ ಆರೋಪವನ್ನು ಮಾಡಬಹುದಾ? ಛೇ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀನು ದೇವಿ, ಸಾಕ್ಷಾತ್ ದೇವತೆ ಅಂತ ನಂಬಿರತಕ್ಕ ಬಾಯ್ಬಿಟ್ಟು ಏನಂದ್ಕೊಂಡಿದೀಯಾ ನನ್ನನ್ನು? ಓ, ಬಹುಶಃ ಪ್ರವೃತ್ತೋ ಭರತೇನವ, ಭರತ ಏನಾದರೂ ಹೇಳಿ ಕಳಿಸಿದಾನ ನಿನ್ನನ್ನು? ಸುದುಷ್ಟಸ್ತ್ವಂ ವನೇ ರಾಮಂ ವಿನಶ್ಯಂತಂ, ಅವನು ಸಾಯಲಿ, ನಾಶವಾಗಲಿ ಅಂತ ಬಯಸ್ತಾ ಇದೆಯಾ. ನೀನು ಬಹಳ ದುಷ್ಟ. ಲಕ್ಷ್ಮಣನಿಗೆ ಹಾಗೆಲ್ಲ ಹೇಳ್ಬೋದೇನ್ರಿ? ಸುದುಷ್ಟಸ್ತ್ವಂ, ಶ್ರೀರಾಮರನ್ನು ಒಬ್ಬನೇ, ಈಗ ಸೀತೆಗೆ ತಲೆ ಕೆಟ್ಟಿದೆ, ಸಂಕಟಪಟ್ಟಿದ್ದಾಳೆ, ಹೆದರ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲ ಮಾನ್ಯ ಮಾಡಿಬಿಡೋಣ. ಲಕ್ಷ್ಮಣನ ಬಾಯಿಗೆ ಬಂದ ಬೈಲಿ. ಆದರೆ ಈ ರೀತಿ ಹೇಳೋದೆ ಮೈದುನನ ವಿಷಯದಲ್ಲಿ, ಅಥವಾ ಎಂದಾದರೂ ಅವನು ಆ ರೀತಿ ವರ್ತಿಸಿದ್ದಾನೆಯೇ? ಸೀತೆಯ ಆಭರಣಗಳ ಮೂಟೆ ಸಿಕ್ಕಾಗ, ಸುಗ್ರೀವ ತಂದು ತೋರಿಸಿದಾಗ ಶ್ರೀರಾಮರು ನೋಡಿದ ಸೀತೆಯದು ಅಂತ ಹೇಳಿ ಲಕ್ಷ್ಮಣನ ಕೊಟ್ಟರೆ, ಇದು ಓಲೆ ನಂಗೆ ಗೊತ್ತಿಲ್ಲ, ಇದು ಡಾಬ್ ನಂಗೆ ಗೊತ್ತು, ಇದೊಂದು ಗೊತ್ತಿದೆಯಪ್ಪ, ಹಾಲುಂಗುರ ಒಂದು ಗೊತ್ತು. ಯಾಕೆ ಅಂದರೆ ನಾನು ಪ್ರತಿನಿತ್ಯ ಆಕೆಗೆ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ತಾ ಇದ್ದೆ. ಅಂಥ ಪರಮಭಕ್ತ. ಏನು ವಯಸ್ಸು, ಕೇವಲ ಒಂದು 2-3 ವರ್ಷಗಳ ಅಂತರ ಅಷ್ಟೇ ಅವರ ಇಬ್ಬರು 3 ಜನಕ್ಕೂ. ಅಷ್ಟು ನಿಷ್ಠೆಯಿಂದ ಅತ್ತಿಗೆಯನ್ನು ಆರಾಧನೆ ಮಾಡ್ತಾ ಇದ್ದವನು ಲಕ್ಷ್ಮಣ. ಅವನ ಬಗ್ಗೆ ಹೀಗೆ ಹೇಳ್ಬಿಡೋದೆ? ತನ್ನ ಸಿದ್ಧ್ಯತಿ ಸೌಮಿತ್ರೇಥವಾ ಭರತಸ್ಯವಾ, ಇದು ಬೇರೆ. ನೀನು ಅಂದುಕೊಂಡಿರೋದೆಲ್ಲ ನಡೆಯಲ್ಲಪ್ಪ. ಪದಾಪಿ ಸ್ಪೃಶಂ, ನಾನು ಯಾರನ್ನು, ಶ್ರೀರಾಮರನ್ನು ಬಿಟ್ಟ ಮೇಲೆ ಯಾರನ್ನು ಎಡಗಾಲಲ್ಲೂ ಮುಟ್ಟಲ್ಲ. ಯಾರು ಹೇಳಿದ್ರು ಮುಟ್ಟು ಅಂತ? ಬಾಯಿ ಬಂದಾಗೆ ಬೈದ್ಬಿಟ್ರು. ನೆನ್ಪಿಟ್ಕೋಬೇಕು, ಇದೆಲ್ಲ ರಾಮರ ಗೈರು ಹಾಜರಿಯಲ್ಲೇ ನಡೆದದ್ದು. ಆಯಿತು, ಕೊನೆಗೆ ಲಕ್ಷ್ಮಣನಿಗೆ
ತಲೆ ಕೆಟ್ಟು ಹೋಯಿತು, ಅವಮಾನ ಆಗೋಯ್ತು, ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಮತ್ತೆ ಈ ಮಾತನ್ನು ಮತ್ತೆ ನೆನಪಿಟ್ಕೋಬೇಕು ನಾವು. ಚಿತಾಂ ಕುರುಮೇ ಸೌಮಿತ್ರೆ ಅಂತ ಹೇಳಿದ ಚಿತೆ, ಬೆಂಕಿ, ತಾಪ. ಇಲ್ಲಿ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಶ್ರೋತಯೋರುಭಯೋರ್ ಮಧ್ಯೆ, ನನ್ನ ಎರಡು ಕಿವಿಗಳ ಮಧ್ಯದಲ್ಲಿ ನೀನು ಮಾತಾಡ್ತಾ ಇರತಕ್ಕಂಥದ್ದು ತಪ್ತ ನಾರಾಚ ಸನ್ನಿಭಂ, ಸೀಸ ಕಾಸಿ ಹುಯ್ದರೆ ಎಷ್ಟು ಬಿಸಿ ಇರುತ್ತೋ ಆ ಶಾಖ, ಆ ಬಿಸಿ ನಂಗೆ ಸುಡ್ತಾ ಇದೆ ನಿನ್ನ ಮಾತು. ಈಗ ದಯವಿಟ್ಟು ಗಮನ ಇಟ್ಟು ನೋಡಿ, ಲಕ್ಷ್ಮಣನು ಏಕಾಂತದಲ್ಲಿದ್ದಾನೆ. ಸೀತೆ ಲಕ್ಷ್ಮಣನ ಮೇಲೆ ಆಪಾದನೆ ಮಾಡ್ತಾ ಇದ್ದಾಳೆ, ಆಧಾರರಹಿತವಾದ ಆಪಾದನೆ. ಶ್ರೀರಾಮರು ಅದನ್ನೇ ಹೇಳಿದರು, ಪ್ರಾಪ್ತ ಚಾರಿತ್ರ ಸಂದೇಹ ಅಂತ ಸೀತೆ ವಿಷಯದಲ್ಲಿ. ನಾವೆಲ್ಲ ಇಚ್ಛೆ ಹಾಗೆಲ್ಲ ಹೇಳಬಾರ್ದು ರಾಮರು ಅಂತ ನಾವೆಲ್ಲ ಸೀತೆ ಪರವಾಗಿ ಮಾತಾಡ್ತೀವಿ. ಪಾಪ ಲಕ್ಷ್ಮಣನ ಪರವಾಗಿ ಮಾತಾಡೋಕ್ಕೆ ಯಾರಿದ್ದರು ಆ ಕಾಡಿನಲ್ಲಿ? ಶ್ರೀರಾಮರು ಜಗತ್ತು ಕಂಡಂತಹ ಬಹುದೊಡ್ಡ ಧಾರ್ಮಿಕ ಪುರುಷ. ಆ ವ್ಯಕ್ತಿ ದಶರಥ ಆಗಿರಲಿ, ಕೌಸಲ್ಯ ಆಗಿರಲಿ, ಕೈಕೇಯಿ ಆಗಿರಲಿ, ಭರತ ಆಗಿರಲಿ, ಲಕ್ಷ್ಮಣ ಆಗಿರಲಿ, ಕೊನೆಗೆ ಹೆಂಡತಿಯೇ ಆಗಿರಲಿ, ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಆ ಶಿಕ್ಷೆ ಕೊಡಬೇಕು, ಅದೇ ರೀತಿ ಕೊಡಬೇಕು, ಹೇಳಿಕೊಡಬೇಕು, ಅರ್ಥ ಆಗಬೇಕು. ಮಗನಂತಹ ಲಕ್ಷ್ಮಣನನ್ನು ಈ ರೀತಿ ಶಂಕಿಸಿದಳಲ್ಲ ಸೀತೆ, ಅದಕ್ಕೆ ಶಿಕ್ಷೆ ಆಗಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದ್ದು ಇದನ್ನು ನೆನಪಿಟ್ಟುಕೊಳ್ಳಿ ಅಂತ. ಲಕ್ಷ್ಮಣ ಅಂತ ಕರೆಯಲಿಲ್ಲ, ಸೌಮಿತ್ರಿ ಅಂತ ಕರೆದಳು, ಮಗನೇ ಎನ್ನುವ ಅರ್ಥದಲ್ಲಿ ಚಿತೆಯನ್ನು ಸಿದ್ಧ ಮಾಡಬೇಕು. ಶ್ರೀರಾಮರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಅಗ್ನಿಯನ್ನು ಸಿದ್ಧ ಮಾಡಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಅದು ಒಂದು ಪಾಠ. ಬಹುಶಃ ಅವ್ರಿಗೆ ಗೊತ್ತಿತ್ತು ಸೀತೆ ಮಹಾಪತಿವ್ರತೆ. ಅವ್ರು ಹೇಳ್ತಾರೆ ಆಮೇಲೆ, ಆಕೆ ಪತಿವ್ರತೆ ಎಂದು ನನಗೆ ಗೊತ್ತಿದೆ, ಅವಳಿಗೆ ಅಗ್ನಿ ಏನೂ ಮಾಡೋದಿಲ್ಲ. ಆದರೆ ಇದು ದಾಖಲಾಗಬೇಕು. ಎಲ್ಲರ ಮುಂದೆ ಸೀತೆಯನ್ನು ಟೀಕೆ ಮಾಡಿದಾಗ ಎಲ್ಲರೂ ಅಯ್ಯಯ್ಯೋ ಛೆ ರಾಮರು ಹಾಗೆಲ್ಲ ಮಾತಾಡಬಾರ್ದು, ಏನಪ್ಪ ಹೀಗೆ ಮಾತಾಡಿದೆ, ವಿಭೀಷಣಾಲಿ, ಸುಗ್ರೀವಾಲಿ, ಲಕ್ಷ್ಮಣ ಎಲ್ಲರೂ ಸೀತೆಯ ಪರವಾಗಿ, ರಾಮನಿಗೆ ವಿರೋಧವಾಗಿ. ಆದರೆ ಆ ಹೊತ್ತು ಸೀತೆ ಲಕ್ಷ್ಮಣನನ್ನು ಝಾಡಿಸಿದಾಗ, ಶಂಕೆ ಪಟ್ಟಾಗ, ಬಾಯಿ ಬಂದಾಗ ಮಾತಾಡಿದಾಗ, ಅತ್ಯಂತ ಹೀನ ಪದಗಳನ್ನೆಲ್ಲ ಹೇಳಿದಾಗ ಯಾರೂ ಇರಲಿಲ್ಲ ಲಕ್ಷ್ಮಣನ ಪರವಾಗಿ. ಅದು ಕಾರಣ ಯತ್ರ ನಾರ್ಯಸ್ತು ಪೂಜ್ಯಂತೆ ಹೇಳ್ಬಿಟ್ಟಲ್ಲಮ್ಮ. ಲಕ್ಷ್ಮಣ ನಾರಿಗೆ ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದ ಸೀತೆಗೆ. ಆದರೆ ಪ್ರತಿಕ್ರಿಯೆ ಏನಾಯಿತು? ಆದ್ದರಿಂದ ಸೀತಾ ಸಂದರ್ಭದಲ್ಲಿ ಸೀತೆ ಮಾಡಿದ್ದು ಅನುಚಿತವಾದ್ದರಿಂದ ಆ ಪಾಠವನ್ನು ಶ್ರೀರಾಮರು ಮಾಡಬೇಕಾದ್ದರಿಂದ ಅಗ್ನಿ ಪರೀಕ್ಷೆಗೆ ಅವರು ಅನುಮತಿಯನ್ನು ಕೊಟ್ಟರು. ಸಾಕು ಅಂತ ಕಾಣುತ್ತೆ. ಹೋದ್ರೆ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಜ್ಞಾನ ಸರಸ್ವತಿಗಳು, ವಿದ್ಯಾವಾಚಸ್ಪತಿಗಳು, ಡಾಕ್ಟರ್ ಪಾವಗಡ ಪ್ರಕಾಶರಾಯರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಾನು ಲಿಂಗರಾಜ್ HP, ನಾಗರಬಾವಿ, ಬೆಂಗಳೂರು. ಗುರುಗಳೇ, ಶ್ರೀರಾಮರ ಪಟ್ಟಾಭಿಷೇಕದ ಯೋಜನೆಯ ಸನ್ನಿವೇಶ. ಮಂಥರೆಯ ದುರ್ಬೋಧಿಯಿಂದ ಪ್ರೇರಿತರಾದ ಕೈಕೇಯಿ ಶ್ರೀರಾಮರನ್ನ ಕರೆಸಿ ತಂದೆಯ ಆಜ್ಞೆ, ನೀನು 14 ವರ್ಷ ವನವಾಸಕ್ಕೆ ತೆರಳುವುದು ಎಂದು ಹೇಳುತ್ತಾರೆ. ಆ ಸಂದರ್ಭದಲ್ಲಿ ದಶರಥನು ತನ್ನ ಮಗನಿಗೆ ನೀನು ವನವಾಸಕ್ಕೆ ಹೋಗಬೇಕೆಂದು ನೇರವಾಗಿ ಎಲ್ಲಿಯೂ ಹೇಳುವುದಿಲ್ಲ. ಆದರೂ ತಂದೆಯ ಇಂಗಿತವನ್ನ ಅರಿತ ಶ್ರೀರಾಮರು ವನವಾಸಕ್ಕೆ ಹೊರಡುವುದು ಪಿತೃವಾಕ್ಯ ಪರಿಪಾಲನೆಯ ಪರಮ ತುದಿಯಾಗಲಿಲ್ಲವೇ? ಅಥವಾ ಶ್ರೀರಾಮರಿಗೆ ವನವಾಸಕ್ಕೆ ಹೋಗಬೇಕಾಗಿದ್ದಕ್ಕೆ ಇದು ಒಂದು ನೆಪವಾಗಿತ್ತೆ? ಈ ನೆಪಕ್ಕೆ ಬೇರೆ ಕಾರಣಗಳಿದ್ದವೆ? ದಯಮಾಡಿ ತಿಳಿಸಿಕೊಡಿ. ಧನ್ಯವಾದಗಳು.